ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಇಡ್ಲಿ ಅಕ್ಕಿನ ಉಪಯೋಗಿಸಿ ಇಡ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸೋನಾ ಮಸೂರಿನಾದರೂ ಉಪಯೋಗಿಸ್ಕೋಬೋದು, ಇಲ್ಲ ಇಡ್ಲಿ ರವೆ ಅಂತ ಸಿಕ್ಕತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ನಷ್ಟು ಉದ್ದಿನ ಬೇಳೆ, ನೀವು ಉದ್ದಿನ ಕಾಳು ಥರ ಬರುತ್ತಲ್ಲ ಅದನ್ನು ಕೂಡ ತಗೋಬೋದು. ಚಳಿ ಇರೋ ಜಾಗ, ಫರ್ಮೆಂಟ್ ಆಗದಲ್ಲೇ ಇರುವಂಥ ಒಂದು ಜಾಗದಲ್ಲಿ ನೀವಿದ್ರೆ ಊರಿನಲ್ಲಿ, ನೀವು 1ಕ್ಕೆ 1.5 ಹಾಕಿ, ಅಂದರೆ 1 ಉದ್ದು ಹಾಕಿದ್ರೆ 1.5 ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಬಂದೇ ಬರುತ್ತೆ, ಇಡ್ಲಿ ಕೆಟ್ಟು ಹೋಗಲ್ಲ. ನಿಮಗೆ ಒಂಥರ ಟ್ರಾಪಿಕಲ್ ಕಂಟ್ರೀಸಲ್ಲಿದ್ದರೆ ನೀವು 1ಕ್ಕೆ ಆ್ಯಕ್ಚುಲಾಗಿ 3 ಹಾಕ್ಬೋದು, 4 ಅಕ್ಕಿನೂ ಹಾಕ್ಬೋದು 1 ಉದ್ದಿಗೆ. ಇನ್ ಬಿಟ್ವೀನ್ ಎರಡಕ್ಕೂ ಸೇರಿ ತಗೋಬೇಕಂದ್ರೆ 1ಕ್ಕೆ 2ರಿಂದ 2.5 ಅಕ್ಕಿ ತಗೊಳ್ಳಿ. 1 ಉದ್ದಿಗೆ ನಾನು 2.5 ಇಡ್ಲಿ ರೈಸ್ ತಗೊಂಡಿದ್ದೀನಿ. ನೀವು ಇಡ್ಲಿ ರೈಸ್ ಇದ್ದರೆ ಇಡ್ಲಿ ರೈಸ್ನೇ ಉಪಯೋಗಿಸ್ಕೋಬೋದು, ಇಲ್ಲ ಅಂತಂದರೆ ಸೋನಾ ಮಸೂರಿ ಕೂಡ ಉಪಯೋಗಿಸ್ಕೋಬೋದು, ಚೆನ್ನಾಗೇ ಬರುತ್ತೆ. ಇದೇನು ಇಡ್ಲಿ ರೈಸಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. 1 ಟೀ ಸ್ಪೂನಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ, ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಆದರೆ ಚೆನ್ನಾಗಿರುತ್ತೆ ಹಾಕಿದ್ರೆ, ಒಂದು ಮೆಂತ್ಯದ ಒಂದು ವಾಸನೆ ಕೂಡ ಇಡ್ಲಿನಲ್ಲಿರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಅರ್ಧ ಕಪ್ನಷ್ಟು ಗಟ್ಟಿ ಅವಲಕ್ಕಿ, ಇಲ್ಲಾಂತಂದರೆ ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೂ ಆಗುತ್ತೆ. ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ನೀವು ಕೊನೆಗೆ ಅದನ್ನು ರುಬ್ಬೇಕಾದ್ರೆ ಒಂದು 5 ನಿಮಿಷ ಮುಂಚೆ ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಅದು ಗಟ್ಟಿ ಅವಲಕ್ಕಿ ಆದರೆ ಬೇಗನೆ ನೆನೆಸ್ಬೇಕು. 3 ಟೀ ಸ್ಪೂನಷ್ಟು ಉಪ್ಪು, ಇಲ್ಲಾಂದರೆ ನೀವು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಮತ್ತು ನಾನಿಲ್ಲಿ ಸುಮಾರಾಗಿ ಒಂದು 5-6 ಕಪ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ನೀವು ನೀರಿನ ಉಪಯೋಗ ಮಾತ್ರ, ನೀವು ಗ್ರೈಂಡರಲ್ಲಿ ಮಾಡೋದಾದರೆ ಹೆಚ್ಚಿಗೆ ನೀರು ಬೇಕಾಗುತ್ತೆ, ಮಿಕ್ಸರಲ್ಲಿ ರುಬ್ಬೋದಾದರೆ ಕಮ್ಮಿ ನೀರು ಹಾಕ್ಕೋಬೇಕಾಗತ್ತೆ. ಸೊ ಯಾತ್ರಲ್ಲಿ ನೀವು ರುಬ್ತಿರೋ ಅದ್ರ ಮೇಲೆ ನೀರಿನ ಕ್ವಾಂಟಿಟಿ ಡಿಪೆಂಡ್ ಆಗಿರುತ್ತೆ. ಎನಿವೆ ನೆನೆಸೋಕ್ಕೆ ನಮಗೆ ಒಂದು 5-6 ಕಪ್ಪಿನ ನೀರಿನ ಅವಶ್ಯಕತೆ ಇದೆ. ಮೊದಲಿಗೆ ಉದ್ದಿನ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಅದೇ ಥರ ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ, ನೀವು ಮೆಂತ್ಯನ ಉಪಯೋಗಿಸೋದಾದರೆ ಮೆಂತ್ಯ, ಈ ಅವಲಕ್ಕಿ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ನಾನು ಇವಾಗ ಬೆಳಗ್ಗೆ ನೆನೆಸ್ತಾ ಇರೋದ್ರಿಂದ ಇದೊಂದು 4-5 ಗಂಟೆ ನೆಂದರೆ ಸಾಕು. ಸೊ ನೀವು ಅವಲಕ್ಕಿನ ಕೂಡ ಅಕ್ಕಿ ಜೊತೆನೇ ನೆನೆಸಿಬಿಡ್ಬೋದು. ಆದರೆ ನೀವು ರಾತ್ರಿಗೆ ನೆನೆಸ್ತೀನಿ ಅನ್ನೋದಾದರೆ ಅವಲಕ್ಕಿನ ಬೆಳಗ್ಗೆ ಎದ್ದು ನೆನೆಸ್ಕೊಳ್ಳಿ. ಇನ್ನೊಂದು 4 ಗಂಟೆ ಬಿಟ್ಟು ನಾನು ತಿರುವು ಬಿಡೋದ್ರಿಂದ ಎಲ್ಲ ಸೇರಿಸಿ ಒಟ್ಟಿಗೆ ನೆನೆಸ್ತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಅಕ್ಕಿ, ಮೆಂತ್ಯ ಮತ್ತು ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ಉದ್ದಿನಬೇಳೆಗೆ ನೀವು 1ಕ್ಕೆ 3 ಲೋಟ ನೀರು ಹಾಕಿ ನೆನೆಸಿ. ನೀವು ಗ್ರೈಂಡ್ರಲ್ಲಿ ತಿರುವುತ್ತಾ ಇದ್ದರೆ ಆ 3 ಲೋಟ ನೀರನ್ನು ನಾವು ಗ್ರೈಂಡ್ರಿಗೆ ಹಾಕ್ಕೊಂಡು ತಿರುವಕ್ಕೆ ಒಟ್ಟಿಗೆ ಹಾಕಿಬಿಡಬೇಕು. ಇಲ್ಲ ಅಂತಂದರೆ ನೀವು ಮಿಕ್ಸರಲ್ಲಾದರೆ ಆ ನೆನೆಸಿರೋ ನೀರನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಅಂದರೆ ಈ ಉದ್ದಿನಬೇಳೆ ನೆನೆಸ್ತಿರಲ್ಲ, ನೆನೆಸೋಕ್ಕೆ ಈ ನೀವು ನಲ್ಲಿನಲ್ಲಿ ನೀರು ಬಿಟ್ಟಾಗ ತುಂಬ ಕ್ಲೋರಿನ್ ವಾಸನೆ ಬರ್ತಾ ಇದೆ ಅಂತಂದರೆ ಆ ನೀರಲ್ಲೇ ನೆನೆಸ್ಬೇಡಿ, ಇದನ್ನು ಫಿಲ್ಟರ್ ವಾಟರಲ್ಲಿ ನೆನೆಸಿ. ಎನಿವೆ ನಾವು ಅಕ್ಕಿ ಹಾಕಿರೋ ನೀರನ್ನು ತೆಗೆದುಬಿಡ್ತೀವಿ, ಯಾಕೆಂದರೆ ಇಷ್ಟೊಂದು ನೀರು ಹಾಕಲ್ಲ. ಸೊ ಅಕ್ಕಿಗೆ ಇಷ್ಟೇ ನೀರಿನ ಮೆಷರ್ಮೆಂಟ್ ಏನಿಲ್ಲ, ಇದು ನೆನೆಯುವಷ್ಟು, ಅಂದರೆ ಅದು ಮುಚ್ಚಿ ಮೇಲ್ಗಡೆ ಒಂದು ಅರ್ಧ-ಮುಕ್ಕಾಲು ಇಂಚ್ ನೀರು ಬರೋಷ್ಟು ನೀರು ಹಾಕಿ ನೆನೆಯಕ್ಕಿಡಿ. ಇವೆರಡನ್ನು ನೀವು 4ರಿಂದ 6 ಗಂಟೆ ಹೊತ್ತು ನೆನೆಸಿಡಿ. ನೀವು ದೋಸೆ ಇಡ್ಲಿ ಪ್ರಿಯರಾದರೆ ಈ ಗ್ರೈಂಡರ್ ಇದೆಯಲ್ಲ ಅದನ್ನು ಕೊಂಡ್ಕೊಳ್ಳೋದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅನಿಸುತ್ತೆ. ಸುಮಾರು ವರ್ಷಗಳೇ ಬರುತ್ತೆ, ಗ್ರೈಂಡರ್ ನಾರ್ಮಲಾಗಿ ಹಾಳಾಗೋದೇ ಇಲ್ಲ. ಇದು ಚಿಕ್ಕದು 1/4 ಲೀಟ್ರದ್ದು ಟೇಬಲ್ ಟಾಪ್ ಗ್ರೈಂಡರ್ ಸಿಕ್ಕತ್ತಲ್ಲ ಅದನ್ನು ತೆಗೆದಿಟ್ಕೊಳ್ಳಿ. ಆ್ಯಕ್ಚುಲಾಗಿ ತುಂಬಾ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ದೋಸೆ ಆದರೂ ನೀವು ಮಿಕ್ಸರಲ್ಲಿ ಮಾಡ್ಕೋಬೋದು, ಆದರೆ ಇಡ್ಲಿನ ನೀವು ಗ್ರೈಂಡರಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರೋದು. ಮೊದಲಿಗೆ ನಾವು ಈ ಕಲ್ಲನ್ನು ಇಟ್ಬಿಟ್ಟು, ನೀವು ಗ್ರೈಂಡರ್ನ ಶುರು ಮಾಡೋಕ್ಕೆ ಮುಂಚೆ ಸ್ವಲ್ಪ ಕೆಳಗಡೆ ನೀರು ಹಾಕಿ, ನಾವು ಗ್ರೈಂಡರಲ್ಲಿ ರುಬ್ತಾ ಇರೋದ್ರಿಂದ ನಾನು 1 ಲೋಟ ಉದ್ದಿಗೆ 3 ಲೋಟ ನೀರು ಹಾಕಿ ನೆನೆಸಿದೀವಲ್ಲ, ಆ ನೀರು ಸಮೇತನೇ ಅಷ್ಟನ್ನು ಇದಕ್ಕೆ ಒಟ್ಟಿಗೆನೇ ಹಾಕ್ಬಿಡ್ತೀನಿ. ಮತ್ತು ನೀರು ಹಾಕಿದ್ಮೇಲೆ ಇದನ್ನು ಶುರು ಮಾಡಿಕೊಂಡು ನಿಧಾನಕ್ಕೆ ಇದನ್ನು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ರುಬ್ಬಕ್ಕೆ ಬಿಡಿ. 5 ನಿಮಿಷ ಆದಮೇಲೆ ಒಳಗಡೆ ಒಂದು ಬಾರ್ ಥರ ಬರುತ್ತಲ್ಲ, ಅದ್ರ ಮೇಲೆ ಉದ್ದಿನ ಬೇಳೆಗಳು ಕೂತಿರುತ್ತೆ. ಒಂದು 5 ನಿಮಿಷ ಆದಮೇಲೆ ನೀವು ಇದು ಓಡ್ತಾ ಇರಬೇಕಾದ್ರೇನೆ, ಇದನ್ನೇನು ಆಫ್ ಮಾಡಬೇಕಾಗಿಲ್ಲ, ಸ್ವಲ್ಪ ನೀರನ್ನು ಅಲ್ಲಿಗೆ ಚುಮುಕಿಸಿದ್ರೆ ಆ ಬೇಳೆಗಳೆಲ್ಲ ಕೆಳಗಡೆ ಬೀಳುತ್ತೆ.
ಉದ್ದಿನಬೇಳೆ ತಿರುವಕ್ಕೆ ಹಾಕ್ಬಿಟ್ಟು ಸುಮಾರು 10 ನಿಮಿಷ ಆಗಿದೆ ಈಗ ನೋಡಿ. ಆಗಲೇ ಅದು ಎಲ್ಲ ಚೆನ್ನಾಗಿ ಹುದುಕ್ತಾ ಇದೆ, ಆಗಲೇ ನುರಿದಿದೆ ಕೂಡ ಇದು. ಸೊ ಇನ್ನೊಂದು 5 ನಿಮಿಷ ಇದೇ ಥರ ರುಬ್ಬಕ್ಕೆ ಬಿಡಿ. ಕೆಲವು ಸಲ ಉದ್ದಿನಬೇಳೆ ತುಂಬಾ ಚೆನ್ನಾಗಿದ್ರೆ ಇದಾಗಲೇ ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ, ಅವಾಗ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಆದರೆ ಇದು ಇವಾಗ ಕರೆಕ್ಟಾಗಿದೆ ಈ ಹದ, ಅದರಿಂದ ನೀರೇನು ಹಾಕಕ್ಕೆ ಹೋಗಬೇಡಿ. ಈಗ ಇದು ಒಂದು 15 ನಿಮಿಷದಿಂದ ತಿರುಗ್ತಾ ಇದ್ದೀವಿ. ಇವಾಗ ಇದು ಸಾಕಿದಾಗಿದೆ. ಇದು ಈ ಥರ ಪೂರ್ತಿ ನುಣ್ಣದಾಗಿ ಮತ್ತು ಹುದುಗು ಇದೆ ನೋಡಿ ಎಷ್ಟೊಂದಾಗಿದೆ. ಇದನ್ನು ನಾವು ಒಂದು ದೊಡ್ಡ ಪಾತ್ರೆಗೆ ತೆಗೀರಿ. ಕಲ್ಲನ್ನು ವಾಪಸ್ಸಿಟ್ಟು ಈ ಅಕ್ಕಿ ನೆನೆಸಿರ್ತೀವಲ್ಲ ಅದರಿಂದ ಸ್ವಲ್ಪ ನೀರನ್ನು ತೆಗೆದಿರಿ. ಸೊ ಕೈನಲ್ಲೇ ಈ ಥರ ಸ್ವಲ್ಪ ನೀರನ್ನು ಬಸ್ಕೊಂಡು ಇದನ್ನು ಆನ್ ಮಾಡಿದ್ದಾಗಲೇ ಅಕ್ಕಿ ಹಾಕೋತಾ ಬನ್ನಿ. ಅಕ್ಕಿನ ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕಬೇಡಿ, ಒಂದು ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕು. ಅಕ್ಕಿ ತಿರುಗಬೇಕಾದ್ರೂ ಅಷ್ಟೇ, ಈ ಸೈಡ್ನಲ್ಲಿ ಅಕ್ಕಿ ಕಾಳುಗಳೆಲ್ಲ ಕೂತಿರುತ್ತೆ. ಒಂದ್ಸಲ ಕೈನಲ್ಲಿ ಹಿಂಗೆ ನಿಧಾನಕ್ಕೆ ಕಲ್ಲು ತನಕ ಕೆಳಕ್ಕೆ ಹೋಗಬೇಡಿ, ಮೇಲ್ಗಡೆನೆ ಹಿಂಗೆ ಹಿಡಿದು ಅದೆಲ್ಲ ಮತ್ತೆ ಒಳಗೆ ಬೀಳೋ ಥರ ಮಾಡಿ. ತಿರುಗಬೇಕಾದ್ರೆ ಈ ಹದದಲ್ಲಿ ನೀರು ಹಾಕ್ಕೋಬೇಕು ಅಷ್ಟೇನೆ, ಅಥವಾ ಇದಕ್ಕಿಂತ ಇನ್ನೊಂದು 2 ಟೇಬಲ್ ಚಮಚದಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕಿಂತ ಹೆಚ್ಚು ನೀರು ಹಾಕ್ಕೋಬೇಡಿ, ಈ ಥರ ಇರಬೇಕಷ್ಟೆ. ಒಂದು 5-10 ನಿಮಿಷದಿಂದ ನುರಿದಿದೆ ನೋಡಿ. ಈ ಥರ ಸಣ್ಣಗೆ ಆಗಬೇಕು. ಉಪ್ಪಿಟ್ಟಿನ ರವೆ ಇರುತ್ತಲ್ಲ ಆ ಥರ ಈ ಥರ ಆಗಬೇಕು. ಈ ಥರ ಗಟ್ಟಿ ಇದ್ದಾಗಲೇ ತೆಗೀರಿ, ಯಾಕೆಂದರೆ ಇದನ್ನೊಂದು ಸ್ವಲ್ಪ ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀವಲ್ಲ ಅದಕ್ಕೆ. ಇದನ್ನೆಲ್ಲ ತೆಗೆದು ಇವಾಗ ನಾವು ಉದ್ದಿನಬೇಳೆ ತೆಗೆದಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ. ಇಷ್ಟು ಗಟ್ಟಿಯಾಗಿರುತ್ತೆ ಇದು, ಮತ್ತು ಇಷ್ಟು ನುರಿದಿರುತ್ತೆ. ಇಡ್ಲಿ ತರಿ ಹಾಕಿ ಮಾಡ್ತೀನಿ ಅನ್ನೋದಾದರೆ ಇಡ್ಲಿ ತರಿನ ಅಷ್ಟೇ, ಇವಾಗ ನಾನು ಎಷ್ಟು ಅಕ್ಕಿ ಹಾಕಿದ್ದೀನೋ ಅಷ್ಟೇ ಇಡ್ಲಿ ತರಿನ ನೀವು ತೊಳೆದ್ಬಿಟ್ಟು ಇದಕ್ಕೆ ಬೆರೆಸ್ಕೋಬೇಕು. ಇದಿಷ್ಟಾದ್ಮೇಲೆ ಉಪ್ಪು ಹಾಕ್ಬಿಡಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕೈನಲ್ಲಿ ಅಥವಾ ನೀವು ಸೌಟಲ್ಲಿ ಬೇಕಾದ್ರೂ ಕಲಿಸ್ಬೋದು, ಆದರೆ ಕೈನಲ್ಲಿ ಕಲಿಸಿದ್ರೆ ಎಲ್ಲ ಕರೆಕ್ಟಾಗಿ ಒಂದಾಗತ್ತೆ. ಚೆನ್ನಾಗಿ ಈ ಥರ ಕೈನಲ್ಲಿ ಮಿಕ್ಸ್ ಮಾಡಬೇಕು ನೋಡಿ. ಈ ಹದ ಇರುತ್ತೆ ಅದು. ನೀವು ಅಂದರೆ ತುಂಬ ದೋಸೆ ಹಿಟ್ಟಿನಷ್ಟು ನೀರಾಗಿರಬಾರ್ದು, ಮತ್ತು ತುಂಬ ಗಟ್ಟಿಯಾಗಿದ್ರೂ ಇದು ಹುದುಗಲ್ಲ. ಬೆಳಗ್ಗೆ ರುಬ್ಬಿದ್ರೆ ಸ್ಟವ್ ಹತ್ರ ಇಟ್ಕೋಬೋದು, ಯಾಕೆಂದರೆ ಅವಾಗ ಅಡುಗೆ ಮಾಡ್ತಾ ಇದ್ದಾಗ ಬಿಸಿ ತಟ್ಟತ್ತೆ. ಆದರೆ ರಾತ್ರಿ ಇಡೋದ್ರಿಂದ ಒಂದು ಓವನಲ್ಲಿ ಒಂದು ಇಡ್ಬೋದು, ಇಲ್ಲಾಂದರೆ ನೀವು ಒಂದು ದಪ್ಪವಾದ ಶಾಲು ಅಥವಾ ಒಂದು ಬಟ್ಟೆನ ಚೆನ್ನಾಗಿ ಸುತ್ತಿಬಿಟ್ಟು, ಅಂದರೆ ಇದಕ್ಕೆ ಮುಚ್ಚಿ ಚೆನ್ನಾಗಿ ಒಂದು ಬಟ್ಟೆ ಸುತ್ತಿಟ್ಬಿಟ್ಟು ಕೂಡ ನೀವು ಇದನ್ನು ಫರ್ಮೆಂಟ್ ಮಾಡೋಕ್ಕೆ ಇಡ್ಬೋದು. ಇಲ್ಲ ಅಂತಂದರೆ ಚಳಿಗಾಲದಲ್ಲಿ ನಾರ್ಮಲಾಗಿ ನಾವು ಬೆಡ್ರೂಮ್ನಲ್ಲಿ ಹೀಟರ್ ಹಾಕ್ಕೊಂಡಿರ್ತೀವಲ್ಲ, ಸೊ ಆ ರೂಮ್ ಬೆಚ್ಚಗಿರುತ್ತೆ. ಸೊ ಅಲ್ಲಿ ಕೂಡ ಒಂದು ಮೂಲೆಯಲ್ಲಿ ನೀವು ಇದನ್ನು ಫರ್ಮೆಂಟ್ ಆಗಕ್ಕೆ ಇಟ್ಕೋಬೋದು, ಅದು ಒಂದು ಆಪ್ಷನ್ ಅಷ್ಟೇ. ಇವಾಗ ಇದನ್ನು ಮುಚ್ಚಿಬಿಟ್ಟು ಫರ್ಮೆಂಟ್ ಆಗಕ್ಕೆ ಇಡೋಣ. ಈಗ ಇದು ನಿನ್ನೆ ರಾತ್ರಿ ನಾವು ತಿರುವಿಟ್ಟಿದ್ದೀವಲ್ಲ ಹಿಟ್ಟು ನೋಡಿ, ಇಷ್ಟು ಮೇಲಕ್ಕೆ ಬಂದಿದೆ. ನೀವು ಮಿಕ್ಸ್ ಮಾಡಿದಾಗ ಈ ಥರ ನೋಡಿ ನೊರೆ ಬಂದಿರಬೇಕು ಅಷ್ಟೇ. ನೊರೆ ಕಾಣಿಸ್ತಾ ಇರುತ್ತೆ, ಅಷ್ಟಾದರೆ ಸಾಕು. ಅದೇನು ತುಂಬ ಉಕ್ಕಿ ಹರಿಬೇಕಂತೇನಿಲ್ಲ. ಸೊ ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ನಿಮಗೆ ಕೊನೆಗೆ ಈ ಹದದಲ್ಲಿ ಇರಬೇಕು. ತುಂಬ ಗಟ್ಟಿ ಇದ್ದರೆ ಇದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಬೋದು. ಪುಟ್ಪುಟಾಣಿ ಇಡ್ಲಿ ಮಾಡೋಕ್ಕೆ ಈ ಮಿನಿ ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ. ಈ ಇಡ್ಲಿ ಪ್ಲೇಟಿಗೆ ತುಪ್ಪನ ಚೆನ್ನಾಗಿ ಹಚ್ಚಿಬಿಟ್ಟು ಪುಟ್ ಇಡ್ಲಿ ಮಾಡಿದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇದು ಮಿನಿ ಘೀ ಇಡ್ಲೀಸ್ ಅಂತ ಬರುತ್ತಲ್ಲ, ಆ ಥರ ಚಿಕ್ಕದಾಗಿ ಇದಕ್ಕೆ ತುಪ್ಪ ಹಚ್ಚಿ ಸಣ್ಣದಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಯಾಕೆಂದರೆ ಪುಟ್ದಾಗಿರುತ್ತೆ. ಇದು ಇನ್ನು ಮಾಮೂಲಿ ಇಡ್ಲಿ ಪ್ಲೇಟ್ಸ್. ಇದಕ್ಕೆ ತುಪ್ಪನಾದರೂ ಹಚ್ಬೋದು ಇಲ್ಲಿಗೆ, ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಚ್ಬೋದು. ಸಣ್ಣ ಇಡ್ಲಿಗೆ ತುಪ್ಪನೇ ಹಚ್ತೀನಿ. ಈ ಥರ ಎಲ್ಲ ಪ್ಲೇಟ್ಸ್ಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಿಟ್ಟನ್ನು ತಗೊಂಡ್ಬಿಟ್ಟು ಪೂರ್ತಿ ಹಾಕ್ಬೇಡಿ, ಯಾಕೆಂದರೆ ಉಬ್ಬಿಡತ್ತೆ. ಇಷ್ಟಿಷ್ಟು ಹಾಕಿ, ಈ ಸಣ್ಣದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕಿ, ಇಷ್ಟೇ ಹಾಕಿ ಸಾಕು. ಯಾಕೆಂತಂದರೆ ತುಂಬ ಹಾಕಿದ್ರೆ ಅಗೇನ್ ಪಕ್ಕದಲ್ಲೆಲ್ಲ ಬರುತ್ತೆ, ನಿಮಗೆ ಪುಟ್ಟಾಣಿ ಇಡ್ಲಿ ಬರಲ್ಲ. ಸೊ ಈ ಥರ ಎಲ್ಲದಕ್ಕೂ ಮೊದಲು ಹಾಕೋಣ. ಈ ಥರ ಕ್ಲೀನಾಗಿ ಹಾಕಿಟ್ಮೇಲೆ ಒಂದ್ರ ಮೇಲೆ ಒಂದು ಹಿಡಿ. ಕುಕ್ಕರ್ಗೆ ಸುಮಾರಾಗಿ 3ರಿಂದ 4 ಲೋಟ ನೀರು ಹಾಕಿ ಮೀಡಿಯಂ ಹೈನಲ್ಲಿ ಇಡಬೇಕು. ಇಡ್ಲಿ ಪ್ಲೇಟ್ಗಳನ್ನು ಇವಾಗ ಸ್ಟೀಮ್ ಮಾಡೋಕ್ಕಿಡೋಣ. ಈ ಥರ ಇಟ್ಟು
ಮುಚ್ಚಳ ಹಾಕಿದ್ಮೇಲೆ ಕುಕ್ಕರ್ ವೆಯ್ಟ್ ಬದಲಿಗೆ ನೀವು ಒಂದು ಲೋಟನ ಈ ಥರ ಮುಚ್ಚಿ ಸುಮಾರು ಒಂದು 12ರಿಂದ 14 ನಿಮಿಷ ಇದು ಸ್ಟೀಮ್ ಕುಕ್ ಆಗಬೇಕು. ಇದು ಆವಿನಲ್ಲಿ ಬೇಯಬೇಕು. ಇದನ್ನು ಆಫ್ ಮಾಡಾಗಲೇ ಒಂದು 5 ನಿಮಿಷ ಆಗಿದೆ. ಸ್ವಲ್ಪ ಇದು ಆರದ್ಮೇಲೆ ತೆಗೆದ್ರೇನೆ ಇಡ್ಲಿ ನೀಟಾಗಿ ಬರುತ್ತೆ. ಈಗ ನೋಡಿ ಚಿಕ್ಕ ಚಿಕ್ಕ ಇಡ್ಲಿಗಳು ಈ ಥರ ಬರುತ್ತೆ. ನಿಧಾನಕ್ಕೆ ಸುತ್ತ ಹಿಂಗೆ ಮಾಡಿಬಿಟ್ಟು ಈ ಥರ ಬರುತ್ತೆ. ಇದು ತುಪ್ಪದ ಇಡ್ಲಿ, ಸಣ್ಣ ಸಣ್ಣ ಇಡ್ಲಿಗಳು. ಸ್ಪೂನಲ್ಲಿ ಸ್ವಲ್ಪ ಒದ್ದೆ ಮಾಡಿದ್ರೆ ನಿಮಗೆ ಈಸಿಯಾಗಿ ಇದನ್ನು ಹಿಂಗೆ ಎತ್ಬೋದು. ನೀಟಾಗಿ ಈ ಥರ ಇಡ್ಲಿಗಳು ಬರುತ್ತೆ. ಮತ್ತೆ ನೀವು ಇನ್ನೊಂದು ಸಲ ಇಡಬೇಕಂದ್ರೆ ಇದಕ್ಕೆ ಎಣ್ಣೆ ಮತ್ತೆ ಸೌರು ಬಿಟ್ಟು ಸ್ವಲ್ಪ ಮತ್ತೆ ಅದೇ ಥರ ಹಿಟ್ಟನ್ನು ಹಾಕಿ ಮಾಡ್ಕೊಳ್ಳಿ. ಇದರಲ್ಲಿ 16 ಇಡ್ಲಿ 3ರಿಂದ 4 ಬ್ಯಾಚಲ್ಲಿ ಮಾಡ್ಕೋಬೋದು. ಈ ಸೈಜಿಂದು ನೀವು ಬೇಕಾದ್ರೆ ಇದನ್ನೇ ತಟ್ಟೆ ಇಡ್ಲಿ ಥರ ಮಾಡ್ಕೋಬೋದು. ತಟ್ಟೆಗೆ ಹಾಕಿಟ್ರೆ ಇದು ತಟ್ಟೆ ಇಡ್ಲಿ ಅಷ್ಟೇನೆ. ಬಿಸಿ ಬಿಸಿಯಾದ ಮೃದುವಾದ ಇಡ್ಲಿಗಳು ತಯಾರಾಗಿದೆ. ಇದನ್ನ ನೀವು ಚಟ್ನಿ, ಸಾಂಬಾರು ಅಥವಾ ಚಟ್ನಿ ಪುಡಿ ಜೊತೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ನಾರ್ಮಲ್ ಆಗಿ ಕೆಲವರು ಇಡ್ಲಿ ಮಾಡ್ಬೇಕಾದ್ರೆ, ಇಡ್ಲಿ ಹಿಟ್ಟನ್ನು ಮಾಡ್ಬೇಕಾದ್ರೆ ಅನ್ನನ ತಿರುವಕ್ಕೆ ಹಾಕ್ತಾರೆ. ಆದ್ರೆ ಅನ್ನ ತಿರುಗಬಾರ್ದು ಅಂತ ಹೇಳ್ತಾರೆ, ಅದು ಪಾಯ್ಸನ್ ತರ ಆಗುತ್ತೆ ಅಂತ. ಸೊ ನಾನಿಲ್ಲಿ ಅನ್ನನ ತಿರುವು ಹಾಕಲ್ಲ. ನೀವು ಅಲ್ಲಿ ಹಾಕದಲ್ಲೇ ಇದ್ರೂ ಕೂಡ ತುಂಬಾ ಮೃದುವಾದ ಇಡ್ಲಿಗಳು ಬರುತ್ತೆ. ನೀವು ಈ ತರ ಮಾಡಿ ನೋಡಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಇದನ್ನ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ನಮಸ್ಕಾರ.